ಪ್ಲಾಸ್ಟಿಕ್ ಅಕ್ಕಿ ಹೇಗಿದೆ ನೋಡಿ, ಹೇಗೆ ಅಂಟಂಟಾಗಿದೆ ನೋಡಿ. ಯಾವುದು ರಿಯಲ್ಲು ಯಾವುದು ಫೇಕ್ ಗೊತ್ತೇ ಇದರಿಂದನೇ ಅನೇಕ ರೋಗ ಬರೋದು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಫ್ರೆಂಡ್ಸ್? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ರೇಷನ್ ಅಕ್ಕಿ ಬಗ್ಗೆ ಕೆಲವು ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇಲ್ಲಿ ರಿಯಲ್ ಅಕ್ಕಿ ಏನಿದೆ ಅಲ್ವಾ, ನೆನೆದ ನಂತರ ಸ್ವಲ್ಪ ಬಿಸಿಲಿಗೆ ಒಣಗಿಸಿದ ನಂತರ ಈ ಥರ ಚೆನ್ನಾಗಿ ಪೌಡ್ರ್ ಆಗುತ್ತೆ ಕೈಯಿಂದ ಈ ಥರ ಇದು ಮಾಡಿದಾಗ. ಬಟ್ ಇನ್ನೊಂದು ಅಕ್ಕಿ ಇರುತ್ತೆ, ಫುಲ್ ವೈಟಲ್ಲಿ ಇರುತ್ತೆ. ನೆನೆಸಿದ ತಕ್ಷಣ ಅದು ಸ್ವಲ್ಪ ದಪ್ಪ ಆಗಿರುತ್ತೆ. ಆಮೇಲೆ ಅನ್ನ ಹೇಗೆ ಅಳ್ಳಿರುತ್ತಲ್ವ ಆ ಥರ ಅಳ್ಳಿರುತ್ತೆ. ಹೀಗಾಗಿ ಎಲ್ಲರೂ ಏನು ಅನ್ಕೋತಿದ್ದಾರೆ, ಇದು ಒಂದು ಪ್ಲಾಸ್ಟಿಕ್ ಅಕ್ಕಿ ಅಂತಲೇ ಅನ್ಕೋತಿದ್ದಾರೆ. ಆಮೇಲೆ ಈ ಅಕ್ಕಿ ನೀರಲ್ಲಿ ಹಾಕಿದ ತಕ್ಷಣ ಮೇಲೆ ಬರುತ್ತೆ. ಸೊ ಹಾಗಾಗಿ ಇದನ್ನು ಎಲ್ಲರೂ ಪ್ಲಾಸ್ಟಿಕ್ ಅಕ್ಕಿ ಅಂತಲೇ ಅಂದ್ಕೊಂಡಿದ್ರು. ನಾನು ಕೂಡ ಹಾಗೆ ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ರೇಷನ್ ಅಕ್ಕಿಯಲ್ಲಿ ನಮಗೆ ವಿಟಮಿನ್ D12 ಮತ್ತು ಪೋಲಿಕ್ ಆ್ಯಸಿಡ್ ಆಗಿರ್ಬೋದು, ಐರನ್ ಅಂತಹ ಅನೇಕ ರೀತಿಯ ಪೌಷ್ಟಿಕಾಂಶಗಳು ಇದರಲ್ಲಿ ಇರೋದ್ರಿಂದ ಬೇಬೀಸ್ಗೆ ತುಂಬ ಒಳ್ಳೆಯದಾಗಿರುತ್ತೆ. ಸೊ ಯಾವಾಗಲೂ ಬೇಬೀಸ್ಗೆ ನಾವು ರೇಷನ್ ಅಕ್ಕಿ ಕೊಡೋದ್ರಿಂದ ಬೇಬಿ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಆಮೇಲೆ ದಪ್ಪ ಕೂಡ ಬೇಗ ಆಗುತ್ತೆ ಅಂತ ಕೆಲವು ಜನ ಹೇಳಿದರು. ಆಮೇಲೆ ಬಾಡಿಗೆ ತುಂಬ ತಂಪು ಕೂಡ ಇರುತ್ತೆ ಅಂತ ಹೇಳಿದರು. ಸೊ ಹಾಗಾಗಿ ನಾನು ಯಾವಾಗಲೂ ಬೇಬೀಸ್ಗೆ ಹೋಮ್ ಮೇಡ್ ಸೆರೆಲಾಕ್ ಮಾಡ್ತೀನಿ. ಅದೇ ರೀತಿ ನಾನು ಯಾವಾಗಲೂ ಡಿಮಾರ್ಟಲ್ಲಿ ರೇಷನ್ ಅಕ್ಕಿ ತಂದರೆ ನನಗೆ ಈ ಥರ ಅಕ್ಕಿಗಳು ಯಾವಾಗಲೂ ಬಂದಿದ್ದಿಲ್ಲ. ಸೊ ಹಾಗಾಗಿ ಫಸ್ಟ್ ಟೈಮ್ ಈ ಥರ ನನಗೆ ಅಕ್ಕಿಗಳು ಬಂದಿದ್ವು. ಅಂದರೆ ಚೆನ್ನಾಗಿ ಒಂದು 5-6 ನೀರಲ್ಲಿ ತೊಳೆದುಬಿಟ್ಟು ಒಂದು ಹಾಫ್ ಆನ್ ಅವರ್ ನೆನೆ ಇಟ್ಟು ಅದಾದ ನಂತರ ನೀರೆಲ್ಲ ತೆಗೆದು ಬಿಸಿಲಿಗೆ ಈ ಥರ ಒಣ ಹಾಕಬೇಕಾದ್ರೆ ನನಗೆ ಅವಾಗೇನೂ ಅಷ್ಟು ಗೊತ್ತಾಗಲಿಲ್ಲ. ಆಫ್ಟ್ರು ಸ್ವಲ್ಪ ಡ್ರೈ ಆದಮೇಲೆ ಹೋಗಿ ನೋಡಿದಾಗ ನನಗೆ ಗೊತ್ತಾಯಿತು. ಯಾಕಂದರೆ ರಿಯಲ್ ಅಕ್ಕಿಗಳು ಚೆನ್ನಾಗಿ ಒಣಗಿಬಿಟ್ಟು ಈ ಥರ ನೀಟಾಗಿ ಪೌಡ್ರ್ ಆಗ್ತಾಯಿದ್ವು. ನೋಡಿ ಈಗ ಹೇಗೆ ಪೌಡ್ರ್ ಆಗ್ತಿದೆ ಆ ಥರ ಪೌಡ್ರ್ ಆಗ್ತಾಯಿದ್ವು. ಬಟ್ ಪ್ಲಾಸ್ಟಿಕ್ ಅಕ್ಕಿ ಮಾತ್ರ ಪೌಡ್ರ್ ಆಗ್ತಾ ಇದ್ದಿದ್ದಿಲ್ಲ. ಅನ್ನ ಹೇಗಾಗಿದೆ ಅಲ್ವಾ ಆ ಥರ ಆಗಿತ್ತು. ಏನಪ್ಪ ಇದು, ಈ ಥರ ಅಕ್ಕಿಗಳನ್ನ ಮಕ್ಕಳಿಗೆ ಕೊಟ್ಟು ಮಕ್ಕಳ ಆರೋಗ್ಯ ಕೂಡ ಹಾಳು ಮಾಡಬೇಕಾಗತ್ತಲ್ಲ ಅಂತ ಅಂದ್ಕೊಂಡ್ಬಿಟ್ಟು ನಾನು ಏನು ಮಾಡಿದೆ, ಎಲ್ಲ ಅಕ್ಕಿ ಏನೇನೆಲ್ಲ ಅಕ್ಕಿಯೆಲ್ಲ ಹಾಕಿದ್ನಲ್ವ ಅನೇಕ ರೀತಿಯ ಕಾಳುಗಳನ್ನ ಹಾಕಿ ಚೆನ್ನಾಗಿ ನೆನೆಸು ಟ್ರೈ ಮಾಡಿರೋ ಎಲ್ಲ ಅಕ್ಕಿಗಳನ್ನ ಹೋಗಿಬಿಟ್ಟು ನಾನು ಥ್ರೋ ಮಾಡಿದೆ. ಸೊ ಥ್ರೋ ಮಾಡಿ ಒಂದು 2 ದಿನ ಆದ ನಂತರ ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದಾಗ ನನಗೆ ಗೊತ್ತಾಗಿದ್ದು ಇದು ಪ್ಲಾಸ್ಟಿಕ್ ಅಕ್ಕಿ ಅಲ್ಲ, ಒಳ್ಳೆಯ ಪೌಷ್ಟಿಕಾಂಶ ಹೊಂದಿರತಕ್ಕಂಥ ಸಾರ್ವರ್ಧಿತ ಅಕ್ಕಿ ಕಾಳು ಅಂತಲೇ ಗೊತ್ತಾಯಿತು. ಸೊ ಆವಾಗಿಂದ ನಾನು ಇದರಲ್ಲಿ ಏನೇ ಬರಲಿ ಬಟ್ ಇದು ಪೌಡ್ರ್ ಮಾಡೋಕ್ಕೆ ಚೆನ್ನಾಗಿರಲ್ಲ ಫ್ರೆಂಡ್ಸ್. ನಾವು ಪೌಡ್ರ್ ಮಾಡಬೇಕಾದ್ರೆ ಒಂಥರ ಅಂಟಂಟಾಗಿರುತ್ತೆ, ಪೌಡ್ರ್ ಚೆನ್ನಾಗಿ ಬರೋದಿಲ್ಲ. ರೈಸ್ ಮಾಡಿ ಬೇಕಾದರೆ ಇದನ್ನು ನಾವು ತಿನ್ಬೋದು. ಆ್ಯಂಡ್ ಮಕ್ಕಳಿಗೆ ಈ ರೈಸ್ ಏನಪ್ಪ, ಈ ಪೌಷ್ಟಿಕಾಂಶ ಹೊಂದಿರತಕ್ಕಂಥ ಕಾಳು ಮಿಕ್ಸ್ ಆಗಿರ್ತಕ್ಕಂಥ ರೈಸು ಬೇಬೀಸ್ಗೆ ತಿನ್ನಿಸ್ಬೋದಾ ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ಯಾರಿಗಾದರೂ ಈ ಇನ್ಫಾರ್ಮೇಷನ್ ಗೊತ್ತಿದ್ರೆ ಅಂದರೆ ಮಕ್ಕಳಿಗೆ 6 ತಿಂಗಳ ಮಕ್ಕಳಿಂದ ಹಿಡಿದು ಎಲ್ಲ ಮಕ್ಕಳಿಗೂ ಇದನ್ನು ತಿನ್ನಿಸ್ಬೋದಾ ಇಲ್ವಾ ಅಂತ ಯಾರಿಗಾದರೂ ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಫ್ರೆಂಡ್ಸ್. ಈ ಅಕ್ಕಿ ದೋಸೆ, ಇಡ್ಲಿ, ಹಪ್ಪಳಕ್ಕೂ ಕೂಡ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೆಲವು ಜನ ಈ ಥರ ಅಂಟಂಟಾಗಿರೋದ್ರಿಂದ ಇದು ಪ್ಲಾಸ್ಟಿಕ್ ಅಕ್ಕಿ ಅಂತ ತಿಳ್ಕೊಂಡಿದ್ದಾರೆ. ಯಾರೆಲ್ಲ ಅಕ್ಕಿನ ಜನರಿಗೆ ಹಂಚ್ತಾ ಇದ್ದೀರಾ ಪ್ಲೀಸ್ ನೀವು ಅವರಿಗೆ ಅವೇರ್ನೆಸ್ ಮೂಡಿಸಿ. ಇದು ಪ್ಲಾಸ್ಟಿಕ್ ಅಕ್ಕಿ ಅಲ್ಲ, ಒಳ್ಳೆ ಪೌಷ್ಟಿಕಾಂಶ ಹೊಂದಿರತಕ್ಕಂಥ ಅಕ್ಕಿ ಅಂತ ಅವರಿಗೆ ಹೇಳಿ. ಕೆಲವು ಜನ ಈ ಅಕ್ಕಿಗಳು ಕಳಪೆ ಅಕ್ಕಿ ಅಂತ ಅಂಗಡಿಗಳಿಗೆ ಮಾರಾಟ ಮಾಡ್ತಿದ್ದಾರೆ. ಹಾಗೆ ಮಾಡಬೇಡಿ. ಇದು ನೀವೇ ಅನ್ನ ಅಥವಾ ಏನಾದರೂ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್. ಇದು ಒಳ್ಳೆ ಪೌಷ್ಟಿಕಾಂಶ ಹೊಂದಿರತಕ್ಕಂಥ ಅಕ್ಕಿ ಇದು. ಈಗ ಈ ವಿಡಿಯೋ ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತಿದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಆಲ್ ಅಂತ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.